ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ದಿನದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ದಿನ ನಾವು ಪ್ರಥಮ ಭಾಷೆ ಸಿರಿಕನ್ನಡ ಇದರಲ್ಲಿ 5ನೇ ತರಗತಿಯ ಪದ್ಯ 6 ಬೇವು ಬೆಲ್ಲದೊಳಡಲೇನು ಫಲ ಈ ಪದ್ಯ ಭಾಗವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ತಯಾರಿದ್ದೀರಲ್ವಾ? ಪದ್ಯ ಭಾಗವನ್ನು ನೋಡೋಣವೇ ಮಕ್ಕಳೇ? ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾವು ಕೆಲವೊಂದು ಶುಭ ನುಡಿಗಳನ್ನ ಹೇಳ್ತೀವಿ ಅಲ್ವೇ ಮಕ್ಕಳೇ? ಹಾಗಾದರೆ ಈ ಪಾಠದ ಮೊದಲು ನಾವು ಒಂದು ಶುಭ ನುಡಿಯನ್ನು ನೋಡೋಣವೇ? ಶುಭ ನುಡಿ: ಸದ್ಗುಣಗಳು ಸ್ವರ್ಗಕ್ಕೆ ಹಾದಿ. ಅಂದರೆ ಒಳ್ಳೆಯ ಗುಣಗಳಿಂದ ನಾವು ಸ್ವರ್ಗವನ್ನು ಕಾಣ್ತೀವಿ ಅಂತ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ನರಕ ಬೇರೆಲ್ಲೂ ಇಲ್ಲ, ಎಲ್ಲ ಭೂಮಿ ಮೇಲೆ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರಲ್ವ ಮಕ್ಕಳೇ? ಹಾಗಂದರೆ ಒಳ್ಳೆಯತನ, ಒಳ್ಳೆಯ ಗುಣಗಳಿಂದ ಇಲ್ಲೇ ಸ್ವರ್ಗವನ್ನು ಕಾಣ್ತೀವಿ, ಕೆಟ್ಟತನದಿಂದ ಇಲ್ಲೇ ನರಕವನ್ನು ನಾವು ಕಾಣ್ತೀವಿ. ಭೂಮಿ ಮೇಲೆ ಎಲ್ಲವೂ ಇದೆ. ಆಚಾರದಿಂದ ಸ್ವರ್ಗ, ಅನಾಚಾರದಿಂದ ನರಕ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಮಕ್ಕಳೇ. ಮಕ್ಕಳೇ, ನಾವು ಈ ದಿನ ನಮ್ಮ ಈ ಪದ್ಯಭಾಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಚಟುವಟಿಕೆಯನ್ನು ಮಾಡೋಣವೇ ಮಕ್ಕಳೇ? ಆ ಚಟುವಟಿಕೆ ಹೆಸರು ಕತೆ ಹೇಳ್ತೀನಿ ಮಕ್ಕಳೇ. ನಾನು ಒಂದು ಕಥೆಯನ್ನು ಹೇಳಿ ನಂತರ ಈ ಪದ್ಯಭಾಗವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಮಕ್ಕಳೇ. ಬುದ್ಧಿವಂತ ಕೋತಿ. ಈ ಕಥೆಯ ಹೆಸರು ಬಂದು ಬುದ್ಧಿವಂತ ಕೋತಿ. ಈ ಕೋತಿ ಏನೆಲ್ಲ ಬುದ್ಧಿವಂತಿಕೆಯನ್ನು ಮಾಡ್ತು ಅಂತ ಈ ಕಥೆಯ ಮೂಲಕ ನಾವು ನೋಡೋಣ ಮಕ್ಕಳೇ. ಆ ಕಥೆಯ ನೀತಿ ಏನು ಅಂತ ಕೂಡ ನಮಗೆ ಕೊನೆಯಲ್ಲಿ ತಿಳಿಯುತ್ತೆ ಮಕ್ಕಳೇ. ಮಕ್ಕಳೇ, ಒಂದು ದಟ್ಟವಾದ ಅರಣ್ಯ ಇತ್ತು ಮಕ್ಕಳೇ. ಆ ಅರಣ್ಯದಲ್ಲಿ ಒಂದು ಸಿಂಹ ವಾಸವಾಗಿತ್ತು. ಈ ಸಿಂಹ ಬಹಳ ಕ್ರೂರವಾದ ಸಿಂಹ. ಇದೇನು ಮಾಡ್ತಾ ಇತ್ತು ಅಂದರೆ, ಪ್ರತಿನಿತ್ಯ ಹಲವಾರು ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಾ ಇತ್ತು. ತನ್ನ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇತ್ತು. ಹಾಗಾಗಿ ಈ ಪ್ರಾಣಿ ಮೇಲೆ, ಈ ಸಿಂಹದ ಮೇಲೆ ಎಲ್ಲ ಪ್ರಾಣಿಗಳಿಗೂ ಒಂದು ರೀತಿಯ ಕೋಪ ಇತ್ತು. ಒಂದು ದಿನ ಏನು ಮಾಡ್ತಪ್ಪ ಅಂದರೆ, ಈ ಸಿಂಹ ದಾರಿಯಲ್ಲಿ ಹೋಗ್ತಾ ಇತ್ತು. ಹೋದಾಗ ಒಂದು ಪಂಜರ ಕಾಣಿಸ್ತು ಅದಕ್ಕೆ. ಆ ಪಂಜರವನ್ನು ಯಾರೋ ಮನುಷ್ಯರು ಇಟ್ಟಿರ್ತಾರೆ, ಪ್ರಾಣಿಗಳನ್ನ ಸೆರೆ ಹಿಡಿಯೋದಕ್ಕೋಸ್ಕರ ಪಂಜರವನ್ನು ಇಟ್ಟಿರ್ತಾರೆ. ಆ ಪಂಜರವನ್ನು ನೋಡ್ತು. ಇದು ಏನು ಅಂತ ಅದಕ್ಕೆ ಆಶ್ಚರ್ಯ ಆಯಿತು. ಯಾಕಂದರೆ ಅದು ಪ್ರಾಣಿಗೆ ಗೊತ್ತಿಲ್ಲ ಇದು ಏನು ಅಂತ. ಇದು ಏನಿರಬಹುದು ಅಂತ ಪರೀಕ್ಷೆ ಮಾಡೋಣ ಅಂತ ಅದರೊಳಗಡೆಗೆ ಹೋಯಿತು. ಅದರೊಳಗಡೆಗೆ ಹೋದಾಗ ಏನಾಯಿತು, ಆ ಪ್ರಾಣಿ ಅದೇನಾಯಿತು, ಇದ್ದಕ್ಕಿದ್ದ ಹಾಗೆ ಅದರ ಬಾಗಿಲು ಮುಚ್ಕೊಂಡ್ಬಿಡ್ತು. ತೆರೆದಿದ್ದಂಥ ಬಾಗಿಲು ಮುಚ್ಕೊಂತು. ಆಗ ಅದಕ್ಕೆ ಭಯ ಆಗೋಯ್ತು. ಏನಾಯಿತು, ನಾನು ಹೇಗೆ ಇಲ್ಲಿಂದ ಹೊರಗಡೆ ಹೋಗೋದು ಅಂತ ಭಯ ಆಗಿ ಯೋಚನೆ ಮಾಡಿ ಹಲವಾರು ತಂತ್ರಗಳನ್ನ ಮಾಡ್ತು. ಆದರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಅದು ಏನು ಮಾಡ್ತಿತ್ತು, ದುಃಖ ಬೇರೆ, ಒಂದು ರೀತಿ ಕೋಪ, ದುಃಖ, ಹಸಿವು ಎಲ್ಲದರಿಂದ ನೊಂದು ಅದರೊಳಗಡೆಗೆ ಇತ್ತು. ಆಗ ಆ ದಾರಿಯಲ್ಲಿ ಒಂದು ಆನೆ ಬಂತು. ನೋಡಿದ್ದೀರಾ ಮಕ್ಕಳೇ? ಆನೆ ಆ ದಾರಿಯಲ್ಲಿ ಬರ್ತಾ ಇತ್ತು. ಮೊದಲೇ ಈ ಸಿಂಹದ ಮೇಲೆ ಕೋಪ ಬೇರೆ, ಅದಕ್ಕೆಲ್ಲ ಪ್ರಾಣಿಗಳಿಗೂ ಒಂದು ರೀತಿಯ ಒಳಗಡೆನೇ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ನೀನು ಅಲ್ಲೇ ಇರಬೇಕು ನೀನು ಅಂತ. ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಸಿಂಹ ನೋಡ್ತು, ಎಲ್ಲ ಸಂದರ್ಭಗಳನ್ನ ಆ ಮೇಲ್ಗಡೆ ಕೂತ್ಕೊಂಡಿರೋಂಥ ಒಂದು ಕೋತಿ ಕೂತಿದೆ ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಆ ಕೋತಿ ನೋಡ್ತಾ ಇರುತ್ತೆ. ಆನೆ ಬಂದಾಗ ಆನೆಯನ್ನು ಕೇಳುತ್ತೆ ಸಿಂಹ, ನೋಡಿ ಯಾವ ರೀತಿ ಅದನ್ನು ಮಾಲಿಷ್ ಮಾಡುತ್ತೆ ಅಂತ. ಆನೆ ಅಣ್ಣ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೊರಗಡೆಗೆ ಬಿಡಿಸಣ್ಣ, ನಾನು ನಿನ್ನ ಸೇವಕನಾಗಿರ್ತೀನಿ, ನೀನು ಏನೇ ಕೆಲಸ ಹೇಳಿದ್ರು ನಾನು ನಿನಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತು. ಆದರೆ ಆನೆಗೆ ಗೊತ್ತಲ್ವಾ ಈ ಸಿಂಹದ ಬುದ್ಧಿ. ಅದಕ್ಕೆ ಆನೆ, ಇಲ್ಲ ನನ್ನ ಕೈಲಿ ಕೆಲಸ ಆಗಲ್ಲ, ನಾನು ಮುಂದೆ ಎಲ್ಲೋ ಹೋಗ್ತಾ ಇದ್ದೀನಿ, ನನಗೆ ಸ್ವಲ್ಪ ಅವಸರ ಇದೆ ಅಂತ ಹೇಳಿ ಅದು ಮುಂದೆ ಹೋಗ್ಬಿಡ್ತು. ನಂತರ ಅದೇ ದಾರಿಯಲ್ಲಿ ಒಂದು ಜಿರಾಫೆ ಬಂತು. ಅದನ್ನು ಇದು ಸಿಂಹ ಕೇಳ್ತು, ಜಿರಾಫೆ ಅಣ್ಣ ನೋಡಿ ಕೆಲಸ ಆಗಬೇಕಲ್ಲ ಸಿಂಹದ್ದು, ಅದು ಈಚೆ ಇದ್ದಿದ್ದೆ ಸುಮ್ಮನೆ ಇರ್ತಿತ್ತು, ಅದರ ಮೇಲೆ ಏಗರಿ ಅದನ್ನು ತಿಂದು ಬಿಡ್ತಾ ಇತ್ತು. ಆದರೆ ಇದಕ್ಕೆ ಕೆಲಸ ಆಗಬೇಕಲ್ವಾ, ಅದಕ್ಕೆ ಏನು ಮಾಡ್ತಾಯಿತ್ತು, ಹೊರಗಡೆ ಬರೋದಕ್ಕೋಸ್ಕರ ಅದನ್ನು ಅಣ್ಣ ನನ್ನನ್ನು ದಯಮಾಡಿ ಈ ಒಂದು ಸೆರೆಯಿಂದ ಹೊರಗಡೆ ಬಿಡಿಸು ಅಂತ ಕೇಳ್ತು. ಆದರೆ ಜಿರಾಫೆಗೂ ಕೂಡ ಇದರ ಬುದ್ಧಿ ಗೊತ್ತಿತ್ತು, ನಿನ್ನನ್ನೇನಾದರೂ ನಾನು ಈಚೆ ಬಿಟ್ಟರೆ ನೀನು ನನ್ನನ್ನೇ ತಿಂತೀಯ, ಹಾಗಾಗಿ ನಿನ್ನನ್ನು ನಾನು ಬಿಡಿಸಲ್ಲ ಅಂತ ಮನಸ್ಸಿನೊಳಗಡೆ ಮಾತಾಡಿಕೊಂಡು, ನನ್ನ ಕೈಲೂ ಇದನ್ನು ಬಿಡ್ಸೋಕ್ಕಾಗ್ತಾ ಇಲ್ಲ, ಮುಂದೆ ಯಾರಾದರೂ ಬರ್ತಾರೆ ಅವರನ್ನು ನೀನು ಕೇಳ್ಕೊ ಅಂತ ಅದು ಕೂಡ ಮುಂದಕ್ಕೆ ಹೋಗ್ಬಿಡ್ತು.
ಇದೆಲ್ಲವನ್ನ ಕೋತಿ ನೋಡ್ತಾನೆ ಇದೆ ನೋಡಿ ಮೇಲ್ಗಡೆ ಕೂತ್ಕೊಂಡು. ನಂತರ ಒಂದು ಕರಡಿ ಬಂತು. ಪಾಪ ಕರಡಿ ಸಮಾಧಾನವಾಗಿ ಕೂತ್ಕೊಂಡು ಕೇಳ್ತಾ ಇದೆ, ಏನಾಯಿತು, ಯಾಕೆ ಹೀಗಾಯಿತು ನಿನ್ನ ಸ್ಥಿತಿ ಅಂತ. ಅದು ಹೇಳ್ತಾ ಇದೆ, ನೋಡು ನನ್ನನ್ನು ಸೆರೆ ಹಾಕ್ಬಿಟ್ಟಿದ್ದಾರೆ, ನಾನು ಯಾವ ರೀತಿ ಹೊರಗಡೆ ಬರೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ದಯಮಾಡಿ ನನ್ನನ್ನು ಇಲ್ಲಿಂದ ಹೊರಗಡೆಗೆ ಬಿಡಿಸು, ನಾನು ನಿನ್ನ ಸೇವಕನಾಗಿ ನಿನ್ನ ಎಲ್ಲ ಕೆಲಸವನ್ನು ಮಾಡಿಕೊಡ್ತೀನಿ, ನಾನು ಸಾಯೋವರೆಗೂ ನಿನ್ನ ಋಣಿಯಾಗಿರ್ತೀನಿ ಅಂತ ಸಿಂಹ ಆ ಕರಡಿಯನ್ನು ಕೇಳ್ಕೊತಾ ಇದೆ. ಕರಡಿ ಆಯಿತು ಆಯಿತು ಮಾಡೋಣ ಅಂತ ಮನಸ್ಸೊಳಗಡೆ ನನಗೆ ಹೀಗೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ, ಅಯ್ಯೋ ಇಲ್ಲಪ್ಪ, ನನಗೆ ಇದನ್ನು ಬಿಡಿಸೋ ಶಕ್ತಿ ಇಲ್ಲ, ಮುಂದೆ ಯಾವುದಾದ್ರೂ ಒಂದು ಪ್ರಾಣಿ ಬರುತ್ತೆ ಅದನ್ನು ನೀನು ಕೇಳ್ಕೊ ಅಂತ ಅದು ಕೂಡ ಮುಂದಕ್ಕೆ ಹೋಯಿತು. ನರಿ ಬಂತು. ನರಿ ಬಹಳ ಬುದ್ಧಿವಂತ ಪ್ರಾಣಿ, ಅದಕ್ಕೂ ಗೊತ್ತಿದೆ ನಿನ್ನ ಬಿಟ್ಟರೆ ನಾನು ಏನು ಮಾಡ್ತೀಯಾ ಅಂತ ಗೊತ್ತು, ನಾನು ಕೂಡ ನಿನ್ನ ಬಿಡ್ಸೋಕ್ಕಾಗಲ್ಲ ಅಂತ ಮನಸ್ಸೊಳಗಡೆನೇ ಅಂದ್ಕೊಂಡು, ಅಯ್ಯೋ ಸಿಂಹಣ್ಣ, ನೀನು ಇಂಥ ದೊಡ್ಡ ಪ್ರಾಣಿ ಪಂಜರದಲ್ಲಿ ಸೆರೆಯಾಗಿದ್ದೆ, ನಾನು ಹೇಗೆ ಬಿಡಿಸೋದು, ನನಗೆ ತುಂಬ ಕಷ್ಟ ಆಗ್ತಿದೆ, ಆಗಲ್ವಲ್ಲ, ಸರಿ ಇರು ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ, ಆನಂತರ ನಿನ್ನ ಬಿಡಿಸ್ತೀನಿ ಅಂತ ಅದು ಕೂಡ ನೈಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟು ಹೋಯಿತು. ಎಲ್ಲವನ್ನ ಮೇಲೆ ಕೂತ್ಕೊಂಡು ಒಂದು ಕೋತಿ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಆ ಕೋತಿ ನೋಡ್ತಾನೆ ಇದೆ, ಯಾರ್ಯಾರು ಬಂದರು ಏನೇನಾಯಿತು ಅಂತ ನೋಡ್ತಾನೇ ಇದೆ. ಅದೇ ಸಂದರ್ಭದಲ್ಲಿ ನರಿನೂ ಮುಂದೆ ಹೋದ್ಮೇಲೆ ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಮನುಷ್ಯ ಬರ್ತಾನೆ. ಪಾಪ ಈ ವ್ಯಕ್ತಿ ಬಹಳ ಒಳ್ಳೆ ಸ್ವಭಾವದವನು, ಒಳ್ಳೆಯ ಗುಣವನ್ನು ಇಳ್ಕೊಂಡಂತ. ಇವನ ಹೆಸರು ರಾಮಯ್ಯ ಅಂತ. ಬಹಳ ಒಳ್ಳೆಯ ಗುಣ. ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಯಾರು ನಮಗೆ ಒಳ್ಳೆಯವರು, ಶತ್ರು ಯಾರು, ಮಿತ್ರರು ಯಾರು ಅನ್ನೋ ಒಂದು ಕೆಟ್ಟ ಯೋಚನೆನೇ ಇರಲಿಲ್ಲ. ಎಲ್ಲರೂ ಸಮಾನರು, ಎಲ್ಲರೂ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದಂಥ ವ್ಯಕ್ತಿ. ಈ ವ್ಯಕ್ತಿಯನ್ನು ಈ ಸಿಂಹ ಕೇಳುತ್ತೆ, ನೋಡಪ್ಪ ನಾನು ನಿನಗೆ ಸೇವಕನಾಗಿರ್ತೀನಿ, ದಯಮಾಡಿ ನನ್ನನ್ನು ಇದರಿಂದ ಹೊರಗಡೆಗೆ ಬಿಡಿಸ್ತೀಯಾ ಅಂತ. ಪಾಪ ಆ ವ್ಯಕ್ತಿಗೆ ಸಿಂಹ ಕ್ರೂರ ಪ್ರಾಣಿ ಅಂತ ಗೊತ್ತಿದ್ರು, ಅದು ನನ್ನನ್ನೇ ತಿನ್ನಬಹುದು ಅಂತ ಒಂದು ಯೋಚನೆನ ಕೂಡ ಮಾಡದೆ ಅವನೇನು ಮಾಡ್ತಾನಪ್ಪ ಅಂದರೆ ಅದನ್ನು ಬಿಡಿಸ್ತಾನೆ. ಬಿಡಿಸಿದಾಗ ಮೇಲ್ಗಡೆಯಿಂದ ಕೋತಿ ನೋಡ್ತಾನೇ ಇದೆ, ಅಯ್ಯೋ ಯಾಕಪ್ಪ ಏನು ಬಿಡಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತು. ಗೊತ್ತಾಯಿತು ಕೋತಿಗೆ ಮುಂದೆ ಏನಾಗತ್ತೆ ಅಂತ ಗೊತ್ತಾಯಿತು. ಬಿಡಿಸಿದಾಗ ಏನಾಯಿತು, ಅದೇನು ಮಾಡ್ತು, ಆ ಮನುಷ್ಯನ ಮೇಲೇ ಎಗರಕ್ಕೆ ಬಂತು. ನಿನ್ನ ತಿಂದುಬಿಡ್ತೀನಿ ಈಗ ನಾನು, ನಿನ್ನನ್ನು ನಾನು ಕೊಂದುಬಿಡ್ತೀನಿ ನಾನು ಅಂತ ಅದ್ರ ಮೇಲೇ ಎಗರೋದಕ್ಕೆ ಬಂತು. ಆ ಸಂದರ್ಭಕ್ಕೆ ಆ ಮರದ ಮೇಲೆ ಕೂತಿತ್ತಲ್ಲ ಅಲ್ಲಿ ಕೋತಿ, ಅದೇನು ಮಾಡ್ತು, ಕೆಳಗಡೆ ಇಳಿದು ಬಂದಿದೆ ನೋಡಿ, ಇಲ್ಲಿ ಬಂದು ನಿಂತ್ಕೊಂಡು ಕೇಳ್ತಾ ಇದೆ, ಅಯ್ಯೋ 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 ಏನಾಯಿತು, ನಿಮ್ಮಿಬ್ಬರ ಮಧ್ಯದಲ್ಲಿ ಏನಾಯಿತು ಅಂತ ಕೇಳ್ತಾ ಇದೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡು ಇದು ಈ ಸಿಂಹ ಪಂಜರದೊಳಗಡೆ ಇತ್ತು, ನನ್ನನ್ನು ಕೇಳ್ಕೊತು, ನನ್ನನ್ನು ಬಿಡಿಸು, ನಿನ್ನ ಸೇವಕನಾಗಿರ್ತೀನಿ ಅಂತ. ನಾನು ಅದರ ಮಾತನ್ನು ನಂಬಿ ಬಿಡಿಸ್ದೆ, ನೋಡು ಇದು ಮತ್ತೆ ನನ್ನನ್ನೇ ತಿನ್ನಕ್ಕೆ ಬರ್ತಾ ಇದೆ ಅಂತ ಕೋತಿ ಹತ್ರ ಹೇಳ್ತು. ಅದಕ್ಕೆ ಕೋತಿ, ಅಯ್ಯೋ ನೀನು ಹೇಗೆ ಹೇಳ್ತಿದ್ದೆ, ಇದು ಎಲ್ಲಿತ್ತು, ನೀನೇನು ಮಾಡಿದೆ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಮತ್ತೊಮ್ಮೆ ಅದು ಎಲ್ಲಿತ್ತು, ಅದು ಹೇಗಿತ್ತು ಅಂತ ಮತ್ತೊಮ್ಮೆ ಮಾಡಿ ತೋರಿಸಿ ಅಂತ ಹೇಳ್ತು. ಸರಿ ಅದೇನು ಮಾಡ್ತು ಸಿಂಹ, ಮತ್ತೆ ಅದೇನು ಮಾಡ್ತು, ಸಿಂಹ ಅದರೊಳಗಡೆಗೆ ಹೋಯಿತು ಪಂಜರದೊಳಗಡೆ. ಇವರು ವ್ಯಕ್ತಿ ಏನು ಮಾಡ್ದ, ಅದನ್ನು ಮತ್ತೆ ಅದರ ಬಾಗಿಲನ್ನು ಎಲ್ಲವನ್ನು ಜೋಡಿಸ್ತಾ. ಆವಾಗ ಕೋತಿ ಹೇಳ್ತು, ಅಯ್ಯೋ ದಡ್ಡ, ಯಾವತ್ತೂ ಕ್ರೂರ ಪ್ರಾಣಿನೇ ಸಿಂಹ, ಅದು ಯಾರಿಗೂ ಒಳ್ಳೆಯದನ್ನು ಮಾಡೋದಿಲ್ಲ. ನೀನೇನು ಮಾಡಬೇಕು, ನಿನ್ನ ಒಳ್ಳೆಯ ಗುಣಗಳಿಂದ ನೀನು ಅದನ್ನು ಬಿಡಿಸ್ತೆ, ಆದರೆ ಅದು ತನ್ನ ಗುಣವನ್ನು ಬಿಡಲಿಲ್ಲ. ಅಂದರೆ ಅದ್ರ ಗುಣ ಏನು, ಯಾವುದೇ ಒಬ್ಬ ಜೀವಿನ ಕಂಡ್ರು ತಿನ್ಬಿಡುತ್ತಿದ್ದು, ಅದು ಅದ್ರ ಗುಣನೇ ಅದು. ನೀನು ಏನೇ ಮಾಡಿದ್ರು, ಎಷ್ಟೇ ಒಳ್ಳೆತನದಿಂದ ತೋರಿಸಿದ್ರು ಅದ್ರ ಗುಣ ಏನು, ತಿನ್ನೋದು, ಬೇಟೆಯಾಡೋದು. ನೀನು ನಿನ್ನ ಒಳ್ಳೆತನಕ್ಕೆ ಅದು ಬೆಲೆ ಕೊಡಲಿಲ್ಲ ಅಂತ ಹೇಳಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಅದರ ಬಾಗಿಲನ್ನು ಹಾಕಿ ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಇಲ್ಲಿಂದ ಹೋಗು ಅಂತ ಈ ಕೋತಿ ಏನು ಮಾಡ್ತು, ಕೋತಿ ಆ ವ್ಯಕ್ತಿಗೆ ಹೇಳ್ತು. ಆ ನಂತರ ಏನು ಮಾಡ್ತಾನೆ, ಆ ರಾಮಯ್ಯ ಅದರ ಬಾಗಿಲನ್ನು ಹಾಕಿ ಅವನೇನು ಮಾಡ್ದ, ಮುಂದಕ್ಕೆ ಹೋದ. ಮಕ್ಕಳೇ, ಈ ಕಥೆಯನ್ನು ಕೇಳಿದ್ರೆ ಅಲ್ವೇ, ಈ ಕಥೆಯನ್ನು ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ಆ ವ್ಯಕ್ತಿ ಅದನ್ನು ಬಿಡಿಸಿದ, ಒಳ್ಳೆಯ ತನ್ನ ಸದ್ಗುಣಗಳಿಂದ ಬಿಡಿಸಿದ್ರು, ಅದೇನು ಮಾಡ್ತು, ತನ್ನ ಗುಣವನ್ನು ತೋರಿಸೇ ಬಿಡ್ತು. ಹಾಗಾದರೆ ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ಅಂದರೆ ಸಿಂಹದ ಹುಟ್ಟು ಗುಣ ಬೇಟೆ ಆಡೋದು, ಪ್ರಾಣಿಗಳನ್ನ ತಿನ್ನೋದು. ಹಾಗಾದರೆ ಮಕ್ಕಳೇ, ಕಥೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇವತ್ತಿನ ಪದ್ಯ ಭಾಗವನ್ನು ತಿಳ್ಕೊಳ್ಳೋದಕ್ಕೆ ಹೋಗನ್ವೇ. ಮಕ್ಕಳೇ, ಈ ಪದ್ಯ ಇದೆಯಲ್ಲ, ಈ ಪದ್ಯವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನೀವು ಕನ್ನಡ ಪಠ್ಯ ಪುಸ್ತಕವನ್ನು ತಯಾರು ಮಾಡಿಟ್ಕೋಬೇಕಾಗತ್ತೆ. ನೋಟ್ ಪುಸ್ತಕ ಮತ್ತು ಪೆನ್ನನ್ನು ತಯಾರು ಮಾಡಿಟ್ಕೋಬೇಕಾಗತ್ತೆ. ನಾವು ಹೇಳಿದಂಥ ಚಟುವಟಿಕೆಗಳನ್ನ ಬರ್ಕೋಬೇಕಾಗತ್ತೆ. ಮಕ್ಕಳೇ, ಬೇವು ಬೆಲ್ಲದೊಳ್ಳಿಡಲೇನು ಫಲ, ಈ ಪದ್ಯ ಇದೆಯಲ್ಲ ಮಕ್ಕಳೇ, ಈ ಪದ್ಯವನ್ನು ಬರೆದಂತಹ ಕವಿಗಳು, ಅಂದರೆ ಇವ್ರನ್ನ ನಾವು ದಾಸರು ಅಂತ ಕರಿತೀವಿ ಮಕ್ಕಳೇ. ಇವರು ಹರಿಭಕ್ತರಾಗಿದ್ದರಿಂದ ಇವ್ರನ್ನ ದಾಸರು ಅಂತ ಕರೀತಾರೆ. ಇವರ ಹೆಸರು ಪುರಂದರ ದಾಸರು. ಈ ಪದ್ಯವನ್ನು ಬರೆದಂಥ ದಾಸರು ಯಾರು? ಪುರಂದರ ದಾಸರು.
ಹಾಗಾದರೆ ಈ ಪದ್ಯದ ಪ್ರವೇಶ ಏನು, ಈ ಪದ್ಯದ ಉದ್ದೇಶ ಏನು, ಈ ಪದ್ಯವನ್ನು ನಮಗಿಟ್ಟಿದಾರಲ್ಲ ಮಕ್ಕಳೇ, ಅದರ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಳೋಣವೇ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಅಂದರೆ ಸರಳವಾದ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಅಂದರೆ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ನಾವು ನಮ್ಮಲ್ಲಿರುವಂಥ ಕೆಲವೊಂದು ಗುಣಗಳನ್ನ ಏನೇ ಮಾಡಿದ್ರೂ ಬಿಡೋದಕ್ಕೆ ಆಗದೇ ಇಲ್ಲ ಮಕ್ಕಳೇ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಫಲಾಫಲಗಳನ್ನ ಅಪೇಕ್ಷಿಸಬಾರದು. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಕೆಲಸವನ್ನು ಮಾಡಬೇಕೇ ಹೊರತು ಅದರಿಂದ ಏನು ಫಲ, ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ನಾವು ಅಪೇಕ್ಷಿಸಬಾರದು. ಅಂದರೆ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ನಾವು ಏನೇ ಕೆಲಸ ಮಾಡಿದ್ರೂ ಅದನ್ನು ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತ ಇಲ್ಲಿ ಪುರಂದರದಾಸರು ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ, ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ಬರೆದಿದ್ದಾರೆ ಮಕ್ಕಳೇ. ಇವರ ಒಂದು ಯಾವುದೇ ಕೀರ್ತನೆಗಳನ್ನ ಓದಿದ್ರೂ ಕೂಡ ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರ ಭಾಷೆ ಬಹಳ ಸರಳವಾಗಿರುತ್ತೆ. ಪ್ರಪಂಚಕ್ಕೆ ಅಥವಾ ಜಗತ್ತಿಗೆ, ಸಮಾಜಕ್ಕೆ ಇವರು ಒಂದು ನೀತಿಯನ್ನು ಒಂದೊಂದು ಪದಗಳಲ್ಲೂ ತಿಳಿಸ್ತಾ ಬರ್ತಾರೆ. ಹರಿಭಕ್ತರಾದ ಇವರು ಹರಿನಾಮ ಸ್ಮರಣೆಯಲ್ಲಿ ಇವರು ಹಲವಾರು ಕೀರ್ತನೆಗಳನ್ನ ಬರೆದಿದ್ದಾರೆ ಮಕ್ಕಳೇ. ಹಾಗಾದರೆ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರ ಕೃತಿಕಾರರ ಹೆಸರು ಪುರಂದರದಾಸರು. ಇವರು ಹುಟ್ಟಿದ ಸ್ಥಳ ಮತ್ತು ಸಮಯ ಈಗಿನ ಮಹಾರಾಷ್ಟ್ರದ ಪುರಂದರಗಡ ಎಂಬ ಸ್ಥಳದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ. ಇವರು ಹುಟ್ಟಿದಂಥ ಸಮಯ ಕ್ರಿಸ್ತಶಕ ಸುಮಾರು 1480ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಇವರ ಮಗನಾಗಿ ಹುಟ್ಟಿದಂಥ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ವೈರಾಗ್ಯ ತಾಳಿ ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನ ರಚಿಸಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಸಿಕೊಂಡಿದ್ದರು. ಅಂದರೆ ದಾಸರು ಅಂದರೆ ಹರಿದಾಸರು ಅಂದರೆ ಪುರಂದರದಾಸರಯ್ಯ ಅಂತ ಆ ಪುರಂದರದಾಸರ ಗುರುಗಳಾಗಿದ್ದಂತಹ ವ್ಯಾಸರಾಯರೇ ಅವರನ್ನು ಹೊಗಳಿದ್ದಾರೆ. ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಿದ್ದರು. ಅಂದರೆ ಪಿಳ್ಳಾರಿ ಗೀತೆಗಳು, ನಾವೆಲ್ಲ ಲಂಬೋದರ ಲಕುಮಿಕರ ಆ ಥರ ಎಲ್ಲ ಕೀರ್ತನೆಗಳನ್ನ ಕೇಳಿದೀವಲ್ಲ, ಸುಮಾರು ಕೀರ್ತನೆಗಳಿವೆ. ಪಿಲ್ಲೊಂಗೋವಿಯ ಚೆಲ್ವ ಕೃಷ್ಣನ, ದಾಸನ ಮಾಡಿಕೋ ಎನ್ನ, ಹಲವಾರು ಕೀರ್ತನೆಗಳನ್ನ ನಾವು ನೋಡಿದ್ದೀವಿ ಮಕ್ಕಳೇ. ನಾವು ನಮ್ಮ ಶಾಲೆಗಳಲ್ಲಿ ಲಘು ಸಂಗೀತ ಅನ್ನೋ ಒಂದು ಕಾರ್ಯಕ್ರಮ ಬರುತ್ತೆ ನೋಡಿ, ಪ್ರತಿಭಾ ಕಾರಂಜಿಯಲ್ಲಿ ಹಲವಾರು ಜನ ನಾವು ಈ ಥರ ಹಲವಾರು ಕೀರ್ತನೆಗಳನ್ನ ಆಡ್ತಾ ಬಂದಿದ್ದೀವಿ. ಹೇಗೆ ಗೊತ್ತಾಗುತ್ತೆ ಇದು ಪುರಂದರ ದಾಸರದ ಕೀರ್ತನೆ ಅಂದರೆ ಕೊನೆಯಲ್ಲಿ ಅದರ ಅಂಕಿತ ಇರುತ್ತೆ ನೋಡಿ, ಪುರಂದರ ವಿಠಲ ಅನ್ನೋ ಒಂದು ಅಂಕಿತ ಇದ್ದಾಗ ಇದು ಕೀರ್ತನೆ ಬಂದು ಪುರಂದರ ದಾಸರದೇ ಅಂತ ನಮಗೆ ಗೊತ್ತಾಗುತ್ತೆ. ಇವರು ಹಲವಾರು ಕೀರ್ತನೆಗಳನ್ನ ಸಮಾಜದ ಒಡಕು ತೊಡಕುಗಳ ಬಗ್ಗೆ ಬರೆದಿದ್ದಾರೆ. ಹರಿಯ ಭಕ್ತಿಯ ಬಗ್ಗೆ ಬರೆದಿದ್ದಾರೆ. ಹಲವಾರು ಕೀರ್ತನೆಗಳನ್ನ ಇವರು ಬರೆದಿದ್ದಾರೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ದಿನ ನಮಗೆ ಇಟ್ಟಿರೋವಂಥ ಈ ಪದ್ಯ ಭಾಗವನ್ನು ನಾವು ನೋಡೋಣವೇ. ಪದ್ಯ 6, ಬೇವು ಬೆಲ್ಲದೊಳಿಡಲೇನು ಫಲ. ಮಕ್ಕಳೇ, ಈ ಪದ್ಯ ಭಾಗವನ್ನು ಒಮ್ಮೆ ಆಡ್ತೀನಿ, ಅದನ್ನು ನೀವು ಆಲಿಸಿ ಆ ರಾಗವನ್ನು ಅಥವಾ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟೋ ರಾಗವನ್ನು ಅನುಸರಿಸಿ ಈ ಪದ್ಯ ಭಾಗವನ್ನು ನೀವು ಕಲಿಬೇಕಾಗತ್ತೆ ಮಕ್ಕಳೇ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಕುಟಿಲವ ಬಿಡದಿಹ ಮನುಜರು ಮಂತ್ರವ, ಕುಟಿಲವ ಬಿಡದಿಹ ಮನುಜರು ಮಂತ್ರವ, ಪಠನೆಯ ಮಾಡಿದರೇನು ಫಲ. ಕುಟಿಲವ ಬಿಡದಿಹ ಮನುಜರು ಮಂತ್ರವ, ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುತ್ತ ಮನುಜರು ಸಂತತ, ನಟನೆಯ ಮಾಡಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರದೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನು, ಕಪಟತನದಲ್ಲಿ ಕಾಡುತ್ತ ಜನರನು, ಜಪವನು ಮಾಡಿದರೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನು, ಜಪವನು ಮಾಡಿದರೇನು ಫಲ. ಕುಪಿತ ತನುವನು ಬಿಡದೆ ನಿರಂತರ, ಕುಪಿತ ತನುವನು ಬಿಡದೆ ನಿರಂತರ, ಗೀತೆಯ ನೋದಿದರೇನು ಫಲ.
ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಹೀನ ಗುಣಗಳ ಹಿಂಗದೆ ಗಂಗೆಯ, ಹೀನ ಗುಣಗಳ ಹಿಂಗದೆ ಗಂಗೆಯ, ಸ್ನಾನವ ಮಾಡಿದರೇನು ಫಲ. ಹೀನ ಗುಣಗಳ ಹಿಂಗದೆ ಗಂಗೆಯ, ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ, ಮೌನವ ಮಾಡಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಹಾಗಾದರೆ ಮಕ್ಕಳೇ, ಈ ಪದ್ಯದ ಭಾವಾರ್ಥವನ್ನು ತಿಳ್ಕೊಳ್ಳೋಣವೇ ಮಕ್ಕಳೇ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ನೋಡಿ ಮಕ್ಕಳೇ, ಬೇವಿದೆಯಲ್ಲ, ಈ ಬೇವು ಕಹಿ, ಬೇವಿನ ಗುಣ ಕಹಿ, ಬೆಲ್ಲದ ಗುಣ ಸಿಹಿ. ಹಾಗಾಗಿ ಬೇವನ್ನು ಬೆಲ್ಲದಲ್ಲಿಟ್ಟರೆ ಅದು ಕಹಿಯನ್ನು ಬಿಡುವುದಿಲ್ಲ ಅಲ್ವಾ ಮಕ್ಕಳೇ. ಬೇವು ತನ್ನ ಗುಣವನ್ನು ಬಿಡುತ್ತಾ ಬೆಲ್ಲದ ಜೊತೆ ಏನಾದರೂ ಹಾಕಿದ್ರೆ ಎಷ್ಟೇ ದಿನ ಇಡಿ ತನ್ನ ಕಹಿಯನ್ನು ಅದು ಬಿಡೋದಿಲ್ಲ, ತನ್ನ ಗುಣವನ್ನು ಅದು ಬಿಡೋದೇ ಇಲ್ಲ. ಬೆಲ್ಲದ ಜೊತೆ ಇದ್ದರೂ ಕೂಡ ಸಿಹಿಯನ್ನು ಅದು ಹೊಂದೋದಿಲ್ಲ. ಅದೇ ರೀತಿ ಹಾಗೆ ಹಾವು ಒಂದು ವಿಷಜಂತು. ನಾಗರ ಹಾವು ನೋಡಿದಿರಲ್ಲ ಮಕ್ಕಳೇ, ಅದೊಂದು ವಿಷಜಂತು. ಅದಕ್ಕೆ ನೀವು ಎಷ್ಟೇ ಹಾಲನ್ನು ಹಾಕಿದ್ರೂ ಕೂಡ ಅದು ತನ್ನ ವಿಷವನ್ನು ಬಿಡುವುದಿಲ್ಲ. ಮನುಷ್ಯನ ಸಹಜ ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕುಟಿಲವ ಬಿಡದಿಹ ಮನುಜರು ಮಂತ್ರವ, ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು ಸಂತತ, ನಟನೆಯ ಮಾಡಿದರೇನು ಫಲ. ಅಂದರೆ ಕುಟಿಲವ, ಕುಟಿಲ ಅಂದರೆ ಮೋಸ ವಂಚನೆಯನ್ನು ಮಾಡುವ ಮನುಜರು ಬಾಯಲ್ಲಿ ಮಂತ್ರವನ್ನು ಹೇಳ್ತಾ ಇದ್ರೆ ಏನು ಪ್ರಯೋಜನ. ಮನಸ್ಸಿನೊಳಗಡೆ ಮೋಸ ವಂಚನೆಯನ್ನು ತುಂಬಿಕೊಂಡು ಅವರು ಬಾಯಲ್ಲಿ ಮಾತ್ರ ಮಂತ್ರವನ್ನು ಓದಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಇದಕ್ಕೆ ಹರಿ ಒಲಿಯೋದಿಲ್ಲ, ಯಾವುದೇ ಒಂದು ದೇವರು ಒಲಿಯೋದಿಲ್ಲ. ಸುಳ್ಳು ಹೇಳುವ ಜನರು ನಿರಂತರ ನಟನೆಯ ಮಾಡಿದರೇನು ಫಲ. ಅಂದರೆ ಇಲ್ಲಿ ಹೇಳ್ತಾರೆ, ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಅಂದರೆ ಸಟೆ ಅಂದರೆ ಸುಳ್ಳು. ಈ ಸುಳ್ಳನ್ನು ಹೇಳ್ತಾ ಹೇಳ್ತಾ ಜನರು ಎಷ್ಟು ಸಲ ನಟನೆಯನ್ನು ಮಾಡೋದಕ್ಕೆ ಸಾಧ್ಯ. ಒಂದಲ್ಲ ಒಂದು ದಿನ ಅವರ ಸುಳ್ಳು, ಅವರ ಕಪಟ, ಅವರ ಮೋಸ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಅಂದರೆ ನಾವು ಮನಸ್ಸಿನೊಳಗಡೆ ಒಂದು ಅಂತರಾತ್ಮ, ಅಂತರಂಗ ಬಹಿರಂಗ ಅಂತ ಏನು ಬಸವಣ್ಣನವರು ಹೇಳಿದ್ದಾರೆ, ಎರಡರ ಶುದ್ಧಿ ನಮ್ಮಲ್ಲಾಗಬೇಕು ಅಂತ. ಅಂತರಂಗ ಶುದ್ಧಿ ಇಲ್ಲದೆ ಬಹಿರಂಗವಾಗಿ ನಾವು ಏನನ್ನೇ ಮಾಡಿದ್ರೂ ಕೂಡ ಅದರಿಂದ ಯಾವ ಲಾಭವೂ ದೊರೆಯುವುದಿಲ್ಲ. ಯಾವ ದೇವರನ್ನು ನಾವು ಹೋಲಿಸೋಕ್ಕೆ ಸಾಧ್ಯನೇ ಇಲ್ಲ. ಕಪಟ ಮೋಸ ವಂಚನೆಯನ್ನು ಬಿಟ್ಟರೆ ಮಾತ್ರ ಆ ನಮ್ಮ ದೇವರನ್ನು ಕಾಣೋದಕ್ಕೆ ಸಾಧ್ಯ. ನಾವು ಮಾಡುವಂಥ ಕೆಲಸದಲ್ಲಿ ನಾವು ದೇವರನ್ನು ಕಾಣಬೇಕು. ಸುಳ್ಳು ಹೇಳುವ ಜನರು ನಿರಂತರವಾಗಿ ಯಾವಾಗಲೂ ಸುಳ್ಳು ಹೇಳ್ಕೊಂಡು ನಟನೆಯನ್ನು ಮಾಡ್ತಾ ಇದ್ದರೆ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ. ಕುಪಿತ ತನುವನ್ನು ಬಿಡದೆ ನಿರಂತರ ಗೀತೆಯನ್ನೋದಿದರೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ. ಅಂದರೆ ಕಪಟ ಅಂದರೆ ಮೋಸ ವಂಚನೆಯಿಂದ ಕಾಡುತ್ತ ಜನರನ್ನು ಜಪತಪವನ್ನು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಮೋಸ ವಂಚನೆಯನ್ನು ಮಾಡಿ ಜನರನ್ನು ಕಾಡ್ತಾ ಇದ್ದು ಯಾವಾಗಲೂ ಅವರನ್ನು ಕಾಡುತ್ತಾ ಬೇರೆಯವ್ರನ್ನ ಕಾಡ್ತಾ ದೇವರ ಜಪ ಅಂದರೆ ಮಂತ್ರವನ್ನು ಮಾಡಿದ್ರೆ ಯಾವ ಪ್ರಯೋಜನವೂ ದೊರೆಯುವುದಿಲ್ಲ. ಕೋಪವನ್ನು ಬಿಡದೆ ನಿರಂತರವಾಗಿ ಗೀತೆಯನ್ನು ಓದಿದರೆ ಏನು ಪ್ರಯೋಜನ. ತುಂಬ ಕೋಪ ಇರುತ್ತೆ ಕೆಲವರಿಗೆ, ಅವರೇನು ಮಾಡ್ತಾರೆ, ಸದಾ ಗೀತೆಯನ್ನು ಓದ್ತಾ ಇರೋದು ಏನು ಪ್ರಯೋಜನ. ಮನಸ್ಸೊಳಗಡೆ ಕೋಪವನ್ನು ಬಿಡದೆ, ದ್ವೇಷವನ್ನು ಬಿಡದೆ, ಒಂದು ಅಸೂಯೆಯನ್ನು ಬಿಡದೆ ಗೀತೆಯನ್ನು ಓದಿದ್ರೆ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಹೇಳ್ತಿರೋದು, ಬೇವನ್ನು ಬೆಲ್ಲದಲ್ಲಿಟ್ಟರೆ ಏನು ಪ್ರಯೋಜನ ಇಲ್ಲ, ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಂಡಿರಬೇಕು ಅಂತ ದಾಸರು, ಪುರಂದರದಾಸರು ಹೇಳಿದ್ದಾರೆ ಮಕ್ಕಳೇ. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಹೀನ ಗುಣಗಳು ಅಂದರೆ ಕೆಟ್ಟ ಗುಣಗಳು. ಈ ಕೆಟ್ಟ ಗುಣಗಳನ್ನ ಮನಸ್ಸೊಳಗಡೆ ಇಟ್ಕೊಂಡು ಗಂಗೆ ಸ್ನಾನ ಮಾಡ್ತಾರೆ. ಅಂದರೆ ನಮ್ಮ ಮನಸ್ಸನ್ನು ಮೊದಲು ಶುದ್ಧಿ ಮಾಡ್ಕೋಬೇಕು, ದೇಹವನ್ನು ನಂತರ ಶುದ್ಧಿ ಮಾಡೋಣ, ಮನಸ್ಸನ್ನು ಮೊದಲು ಶುದ್ಧಿ ಮಾಡ್ಕೋಬೇಕು ಅಂತ ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ. ಅಂದರೆ ಕೆಟ್ಟ ಗುಣಗಳನ್ನು ಬಿಡದೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಯಾವ ಪುಣ್ಯ ಫಲನೂ ದೊರೆಯೋದೇ ಇಲ್ಲ. ಅಂದರೆ ಅಂತರಂಗ ಶುದ್ಧಿ, ನಮ್ಮ ಮಾನಸಿಕ ಶುದ್ಧಿ, ನಮ್ಮ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೋಬೇಕು ಅಂತ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಹಾಗೆ
ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನ ವ್ರತವನ್ನು ಆಚರಿಸಿದರೆ ಏನು ಪ್ರಯೋಜನ ಅಂದರೆ ಇವರ ಆರಾಧ್ಯ ದೈವ ಇದೆಯಲ್ಲ ಪುರಂದರ ವಿಠಲ ಅನ್ನೋದು ಪುರಂದರದಾಸರ ಆರಾಧ್ಯ ದೈವವನ್ನು ಕೇಳ್ತಾ ಇದ್ದಾರೆ. ಹಾಗೆ ನಾವು ಯಾವುದೇ ಶ್ರೀನಿಧಿ ವಿಠಲನನ್ನು ನೆನೆಯದೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಠಲನನ್ನು ನೆನೆಯದೆ ಮೌನ ಆಚರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಮನಸ್ಸು ಬೇರೆ ಎಲ್ಲ ಓಡ್ತಾ ಇದೆ, ದೇಹ ಮಾತ್ರ ಮೌನ ಆಚರಣೆ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಪುರಂದರದ ವಿಠಲನನ್ನು ನೆನೆಯದೆ ನಾವು ಏನೇ ಮೌನಾಚರಣೆ ಮಾಡಿದ್ರು ಯಾವ ಪ್ರಯೋಜನವೂ ಮೌನ ವ್ರತವನ್ನು ಮಾಡಲಿ ಯಾವೇ ವ್ರತವನ್ನು ಮಾಡಿದ್ರೂ ಕೂಡ ಯಾವ ಪ್ರಯೋಜನವೂ ದೊರೆಯುವುದಿಲ್ಲ ಅಂತ ಇಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾ ಇದ್ದಾರೆ. ಮಕ್ಕಳೇ ಇದುವರೆಗೂ ಈ ಪದ್ಯ ಭಾಗವನ್ನು ಆಲಿಸಿದಿರಲ್ವ ಮಕ್ಕಳೇ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಕೇಳ್ಬೋದಾ? ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಪದ್ಯವನ್ನು. ಹಾಗಾದರೆ ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳೋಣವೇ? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ನಾವು ಹೇಗಿರಬೇಕು? ಉತ್ತರವನ್ನು ಹೇಳ್ತಿರಲ್ಲ ಮಕ್ಕಳೇ? ಹೌದು, ಸರಿಯಾದ ಉತ್ತರ ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ನಾವು ಕುಟಿಲತನವನ್ನು ಬಿಡಬೇಕು. ಕುಟಿಲತನ ಅಂದರೆ ಮೋಸವನ್ನು ನಾವು ಬಿಡಬೇಕು. ಮಂತ್ರ ಪಠನೆಯನ್ನು ಮಾಡಿದ್ರೆ ಫಲ ಸಿಗಬೇಕು ಅಂದರೆ ನಮ್ಮ ಮನಸ್ಸೊಳಗಿರೋಂಥ ಕುಟಿಲತನವನ್ನು ನಾವು ಬೇರೆಯವರಿಗೆ ಮೋಸ ಮಾಡುವಂಥ ಬುದ್ಧಿಯನ್ನು ಬಿಡಬೇಕು ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ಜಪದ ಫಲ ಸಿಗಬೇಕಾದರೆ ನಾವು ಹೇಗಿರಬೇಕು? ನಾವು ಜಪ ಮಾಡ್ತೀವಿ, ಜಪಗಳನ್ನ ಮಾಡ್ತೀವಿ ಮನೆಯಲ್ಲಿ ಕೂತ್ಕೊಂಡು. ಆ ಜಪದ ಫಲ ನಾವು ಸಿಗಬೇಕು ಅಂದರೆ ನಾವು ಹೇಗಿರಬೇಕು ಅಂತ ನಮ್ಮ ಪುರಂದರದಾಸರು ಹೇಳಿದ್ದಾರೆ. ಸರಿಯಾದ ಉತ್ತರ ಮಕ್ಕಳೇ. ಹೌದು, ಉತ್ತರ ಏನು ಹೇಳಿ? ಜಪದ ಫಲ ಸಿಗಬೇಕಾದರೆ ನಾವು ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು, ಅಂದರೆ ಅಂತರಂಗವನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ ಮಕ್ಕಳೇ. ಈಗ ನಾನೊಂದು ಚಟುವಟಿಕೆಯನ್ನು ನೀಡ್ತಾ ಇದ್ದೀನಿ ಮಕ್ಕಳೇ. ಈ ಚಟುವಟಿಕೆ ಏನಪ್ಪ ಅಂದರೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಕೆಳಗೆ ಕೊಟ್ಟಿರುವ ಅಂಕಣದಲ್ಲಿ ಹುಡುಕಿ ಬರೆಯಿರಿ. ನಾನಿಲ್ಲಿ ಮುಂದೆ ಒಂದು ಅಂಕಣವನ್ನು ತೋರಿಸ್ತೀನಿ. ಈ ಪ್ರಶ್ನೆಗಳನ್ನ ನೀವು ಇಷ್ಟು ಪ್ರಶ್ನೆಗಳನ್ನ ಬರ್ಕೋಬೇಕಾಗತ್ತೆ ಮಕ್ಕಳೇ. ಪುರಂದರದಾಸರ ಪೂರ್ವದ ಹೆಸರೇನು? ಪುರಂದರದಾಸರ ಅಂಕಿತನಾಮ ಏನು? ಪುರಂದರದಾಸರು ಹುಟ್ಟಿದ ಸ್ಥಳ ಯಾವುದು? ಪುರಂದರದಾಸರ ಗುರುಗಳು ಯಾರು? ಪುರಂದರದಾಸರಿಗಿರುವ ಬಿರುದು ಯಾವುದು? ಅಂದರೆ ನಾನು ಪದ್ಯ ಭಾಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ಕೃತಿಕಾರರ ಪರಿಚಯದಲ್ಲಿ ಹೇಳಿದ್ದೆ ಮಕ್ಕಳೇ. ಪುರಂದರದಾಸರ ಹೆಸರು, ಪೂರ್ವದ ಹೆಸರೇನು, ಅವರ ಅಂಕಿತ ಏನು, ಅವರು ಹುಟ್ಟಿದ ಸ್ಥಳ ಎಲ್ಲಿ, ಅವರ ಗುರುಗಳು ಯಾರು, ಅವ್ರಿಗಿರುವಂಥ ಬಿರುದು ಯಾವುದು ಅಂತ ನಾನು ಪರಿಚಯದಲ್ಲಿ ಹೇಳಿದ್ದೆ. ನೀವು ಅದನ್ನು ನೆನಪು ಮಾಡಿಕೊಂಡು ಮುಂದಿನ ಅಂಕಣದಲ್ಲಿ ಕೆಲವು ಅಕ್ಷರಗಳನ್ನ ಕೊಟ್ಟಿದೆ, ಅಕ್ಷರಗಳನ್ನ ಜೋಡಿಸಿ ಪದ ಮಾಡಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನ ಹುಡುಕ್ಬೇಕಾಗತ್ತೆ ಮಕ್ಕಳೇ. ತಯಾರಿದ್ರಲ್ಲ? ಪ್ರಶ್ನೆಗಳನ್ನ ಬರ್ಕೊಂಡ್ರಾ? ಹಾಗಾದರೆ ಮಕ್ಕಳೇ ಈ ಒಂದು ಅಂಕಣವನ್ನು ನೋಡಿ ಇಲ್ಲಿ ಹುಡುಕಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂತ. ಪುರಂದರದಾಸರ ಪೂರ್ವದ ಹೆಸರೇನು ಅಂತ ಕೇಳಿದೆ ಮೊದಲನೇ ಪ್ರಶ್ನೆ ಅಲ್ವಾ ಮಕ್ಕಳೇ? ಏನು ಹಾಗಾದ್ರೆ ಮೊದಲನೇ ಉತ್ತರ ನೋಡೋಣವೇ? ನೋಡಿ, ಮೊದಲನೇ ಉತ್ತರ ಬಂತು. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ನಿಮ್ಮ ಉತ್ತರಗಳನ್ನ ತಾಳೆ ಹಾಕೋತಾ ಇದ್ದೀರಾ ಮಕ್ಕಳೇ? ಸರಿಯಾದ ಉತ್ತರ ಸಿಕ್ಕಿದೆಯಲ್ಲ? ಎರಡನೇ ಉತ್ತರ, ಪುರಂದರದಾಸರ ಅಂಕಿತ ನಾಮ ಏನು? ಪುರಂದರ ವಿಠಲ. ಹುಡುಕಿದ್ರ ಅಲ್ವಾ ಮಕ್ಕಳೇ? ಮುಂದಿನ ಪ್ರಶ್ನೆ ಏನು ಬಂದಿತ್ತು ಹೇಳಿ? ಪುರಂದರದಾಸರು ಹುಟ್ಟಿದ ಸ್ಥಳ ಯಾವುದು? ಹೌದು ಮಕ್ಕಳೇ, ಸರಿಯಾದ ಉತ್ತರ ಪುರಂದರದಾಸರು ಹುಟ್ಟಿದ ಸ್ಥಳ ಪುರಂದರಗಡ. ನಾಲ್ಕನೇ ಪ್ರಶ್ನೆ ಏನು ಕೇಳಿದೆ ಹೇಳಿ ಮಕ್ಕಳೇ? ಪುರಂದರದಾಸರ ಗುರುಗಳ ಹೆಸರೇನು? ಅವರೊಂದು ಬಿರುದನ್ನು ಕೊಟ್ಟಿದ್ರು ಅವರಿಗೆ, ದಾಸರೆಂದರೆ ಪುರಂದರದಾಸರಯ್ಯ ಅಂತ. ಆ ಬಿರುದನ್ನು ಕೊಟ್ಟಿದ್ದಂಥ ಅವರ ಗುರುಗಳು ಯಾರು? ಪುರಂದರದಾಸರ ಗುರುಗಳು ಯಾರು ಹೇಳಿ? ಹೌದು, ಸರಿಯಾದ ಉತ್ತರ ವ್ಯಾಸರಾಯರು. ಪುರಂದರದಾಸರ ಗುರುಗಳು ವ್ಯಾಸರಾಯರು. ಪುರಂದರದಾಸರಿಗಿರುವಂಥ ಬಿರುದು ಯಾವುದು ಅಂತ ಕೇಳಿದೆ ಮಕ್ಕಳೇ ಪ್ರಶ್ನೆ. ಹಾಗಾದರೆ ಹುಡುಕಿದಿರಲ್ಲ? ಹೌದು, ಸರಿಯಾದ ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪುರಂದರದಾಸರನ್ನ ಕರೀತಾರೆ. ಅವರು ಪಿಳ್ಳಾರಿ ಗೀತೆಗಳನ್ನ ರಚಿಸಿ, ಕೀರ್ತನೆಗಳನ್ನ ರಚಿಸಿ ಇವರು ಪ್ರಸಿದ್ಧರಾಗಿದ್ದಾರೆ ಮಕ್ಕಳೇ. ಅದಕ್ಕೋಸ್ಕರ ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯುತ್ತಾರೆ. ಹಾಗಾದರೆ ಮಕ್ಕಳೇ, ಈ ದಿನದ ಪದ್ಯ ಭಾಗವನ್ನು ಎಲ್ಲರೂ ಆಲಿಸಿದ್ದೀರಾ, ಸಂತೋಷ ಪಟ್ಟಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸಿ, ಪದ್ಯ ಭಾಗವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ?
ಪದ್ಯವನ್ನು ಹಾಡೋದನ್ನು ಕಲೀರಿ, ಪದ್ಯದ ಭಾವಾರ್ಥವನ್ನು ತಿಳ್ಕೊಳ್ಳಿ, ಸಾರಾಂಶ ಏನು, ಈ ಪದ್ಯವನ್ನು ನಮ್ಗೆ ಯಾಕೆ ಇಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಹಾಗಾದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರೋವಂಥ ವ್ಯಾಕರಣಾಂಶ ಪ್ರಕೃತಿ ಭಾವ ಅಂತ ಇಟ್ಟಿದ್ದಾರೆ ಮಕ್ಕಳೇ. ಏನು ಪ್ರಕೃತಿ ಭಾವ ಅಂದರೆ ಅಂತ ತಿಳ್ಕೊಳ್ಳೋಣವೇ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿ ಸಂಧಿ ಕಾರ್ಯವು ನಡೆಯುವುದಿಲ್ಲ. ನಾವು ಸಂಧಿಯ ಪರಿಚಯವನ್ನು ನೀವು ಆಗಲೇ ಹಿಂದಿನ ತರಗತಿಯಲ್ಲಿ ಮಾಡಿಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ ಸಂಧಿ ಅಂದರೆ ಏನು ಅಂತ. ಆದರೆ ಕೆಲವು ಸಲ ಸ್ವರಕ್ಕೆ ಸ್ವರ ಸೇರಿದ್ರೆ ಏನಾಗುತ್ತೆ, ಯಾವುದೇ ಕಾರ್ಯ ನಡೆಯೋದಿಲ್ಲ, ಅಂದರೆ ಅದನ್ನು ಪ್ರಕೃತಿ ಭಾವ ಅಂತ ಕರಿತೇವೆ. ಉದಾಹರಣೆಗೆ ಅಣ್ಣ ಓಡಿಬಾ, ಅಣ್ಣ ಓಡಿಬಾ, ಅಣ್ಣ ಪ್ಲೇಸ್ ಓಡಿಬಾ. ನೋಡಿ, ಈ ಅಣ್ಣ ಓಡಿಬಾ ಅನ್ನೋ ಪದವನ್ನು ನಾವು ಬಿಡಿಸ್ತಾ ಇದ್ದೀವಿ, ಆದರೆ ಅಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಸಂಧಿ ಕಾರ್ಯ ನಡೆದ ಮೇಲೂ ಕೂಡ ನಾವು ಕಾಣ್ತಾ ಇಲ್ಲ. ಹೇಗಿದೆಯೋ ಹಾಗೆ ಇದೆ. ಅಣ್ಣ ಓಡಿಬಾ, ಅಣ್ಣ ಪ್ಲೇಸ್ ಓಡಿಬಾ, ಅಣ್ಣ ಓಡಿಬಾ. ಇಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣುತ್ತಾ ಇಲ್ಲ, ಅದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಇಲ್ಲಿ ಅಣ್ಣ ಮತ್ತು ಓಡಿಬಾ ಎಂಬ ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯದೆ ಆ ಪದಗಳು ಹಾಗೆಯೇ ಉಳಿದುಕೊಂಡಿದೆ. ಅಂದರೆ ಇಲ್ಲಿ ಯಾವುದೇ ಸಂಧಿ ಕಾರ್ಯ ಆಗಿಲ್ಲ, ಅಣ್ಣ ಓಡಿಬಾ ಅನ್ನೋ ಪದ ಹಾಗೆ ಬಂದಿದೆ ಮಕ್ಕಳೇ, ಅಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆದಿಲ್ಲ. ಅದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಮತ್ತು ಇನ್ನೊಂದು ಕೆಲವು ಉದಾಹರಣೆಗಳನ್ನ ನೋಡೋದಾದರೆ ಮಕ್ಕಳೇ, ಕೃಷ್ಣ ಎಲ್ಲಿದ್ದೀಯಾ ಅಂತ ನಾವು ಮಾತಾಡ್ಬೇಕಾದ್ರೆ ಕರಿತೀವಿ, ಎಲ್ಲಿದ್ಯಪ್ಪ ಅಂತ ಯಾರಾದ್ರೂ ಹೆಸರು ಕರೆದು. ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಯಾರೇ ಇರ್ಬೋದು. ಕೃಷ್ಣ ಎಲ್ಲಿದ್ದೀಯಾ ಅಲ್ಲೂ ಕೂಡ ಪದ ಇದೆ ಮಕ್ಕಳೇ, ಆ ಪದಗಳನ್ನ ನಾವು ಬಿಡಿಸ್ತೀವಿ. ಕೃಷ್ಣ ಎಲ್ಲಿದ್ದೀಯಾ ಅಂದಾಗ ಯಾವುದೇ ಅಲ್ಲಿ ಸ್ವರಕ್ಕೆ ಸ್ವರ, ಸ್ವರದ ಮುಂದೆ ಸ್ವರ ಬಂದಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೀತಾ ಇಲ್ಲ, ಹೇಗಿದೆ ಹಾಗೆ ಇದೆ. ಅದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಅಕ್ಕ ಎಲ್ಲಿರುವೆ, ಅಕ್ಕ ಎಲ್ಲಿರುವೆ ಅಂತ ಒಂದು ಪದ ಇದೆ ಮಕ್ಕಳೇ, ಅದನ್ನು ಬಿಡಿಸೋಣ. ಅಕ್ಕ ಪ್ಲೇಸ್ ಎಲ್ಲಿರುವೆ, ಅದನ್ನು ಬಿಡಿಸಿದ್ರು ಕೂಡ ಯಾವುದೇ ಸಂಧಿ ಕಾರ್ಯ ಆಗದೆ ಅಲ್ಲಿ ಅಕ್ಕ ಎಲ್ಲಿರುವೆ ಅಂತಲೇ ಉತ್ತರವನ್ನು ನಾವು, ಸಂಧಿ ಕಾರ್ಯ ನಡೆದ ಮೇಲೂ ಕೂಡ ಅದೇ ಪದವನ್ನು ನಾವು ಕಾಣ್ತೀವಿ, ಇಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣ್ತಾ ಇಲ್ಲ. ಹಾಗಾದರೆ ಮಕ್ಕಳೇ, ಪುನರಾವರ್ತನೆ ಮಾಡೋದಾದರೆ ಆ ಅಂಗಡಿಯನ್ನು ನೀವು ಸೇರಿಸಿದಾಗ ಅದರ ಪ್ರಕೃತಿ ಭಾವ ಅಂತ ನಾನು ಹೇಳಿದೆ. ಉತ್ತರ ಏನು ಬರುತ್ತೆ, ಬಹಳ ಸುಲಭವಾಗಿದೆ ಅಲ್ವಾ ಮಕ್ಕಳೇ. ಅದೇ ಮನೆ, ಇದನ್ನು ನಾವು ಸೇರಿಸಿದಾಗ ಕೂಡ ಉತ್ತರ ಏನು ಬರುತ್ತೆ ಅಂತ ನಿಮಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ. ಬರ್ಕೋತಾ ಇದ್ದೀರ ತಾನೇ, ಇದನ್ನೆಲ್ಲ ನಾನು ಹೇಳ್ತಾ ಇರೋದನ್ನೆಲ್ಲ ಬರ್ಕೋಬೇಕು. ಈ ಪುನರಾವರ್ತನೆ ಪ್ರಶ್ನೆಯನ್ನು ನೀವು ಬರ್ಕೊಂಡು ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತಿಳಿಸ್ಬೇಕಾಗತ್ತೆ. ಆ ಅಂಗಡಿ ಅಂದರೆ ಅದನ್ನು ನಾವು ಸಂಧಿ ಕಾರ್ಯವನ್ನು ನಡೆಸಿದಾಗ ಬರೋವಂಥ ಉತ್ತರ ಏನಾಗಿರುತ್ತೆ, ಆ ಅಂಗಡಿ. ಅಲ್ಲಿ ಯಾವುದೇ ವ್ಯತ್ಯಾಸ ಅಲ್ಲಿ ಆಗಿಲ್ಲ. ಅದೇ ಮನೆ, ಸಂಧಿ ಕಾರ್ಯ ನಡೆದಾಗ ಏನಾದರೂ ವ್ಯತ್ಯಾಸ ಆಗಿದೆಯೇ, ಇಲ್ಲ. ಅಂದರೆ ಇಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣೋದಕ್ಕೆ ಆಗ್ತಾ ಇಲ್ಲ. ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ದಿನದ ಕೊನೆಯ ಹಂತಕ್ಕೆ, ಅಂದರೆ ಈ ಪಾಠದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ, ಅದೇ ಗೃಹಪಾಠ. ಮಕ್ಕಳೇ, ಈ ದಿನದ ಗೃಹಪಾಠವನ್ನು ನೋಡೋಣವೇ. ಕೀರ್ತನಕಾರರು ಹಾವಿಗೆ ಹಾಲೆರೆದರೇನು ಫಲ ಎಂದು ಏಕೆ ಹೇಳಿದ್ದಾರೆ? ಎರಡನೆಯ ಪ್ರಶ್ನೆ, ಪುರಂದರದಾಸರ ತಂದೆ ತಾಯಿ ಯಾರು? ಉತ್ತರಗಳು ಬಹಳ ಸುಲಭವಾಗಿದೆ ಅಲ್ವಾ ಮಕ್ಕಳೇ. ಇದನ್ನೆಲ್ಲ ಗೃಹಪಾಠ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗತ್ತೆ ಮಕ್ಕಳೇ. ಬರ್ಕೋತಾ ಇದ್ದೀರಲ್ವ ಮಕ್ಕಳೇ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠವನ್ನು ಕೂಡ ಮಾಡಬೇಕಾಗತ್ತೆ. ನಿಮ್ಮ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತ. ನೀವು ಕುಟಿಲವ ಬಿಡದಿಹ ಅಂತ ಇದೆಯಲ್ಲ ಮಕ್ಕಳೇ, ಆ ಪದ್ಯ ಭಾಗವನ್ನು ಮತ್ತೆ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಈ ಪದ್ಯ ಭಾಗವನ್ನು ಮತ್ತೆ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ನೀವು ಈ ಎರಡೂ ಚರಣಗಳನ್ನ ನೀವೇನು ಮಾಡಬೇಕು, ಕಂಠಪಾಠವನ್ನು ಮಾಡಬೇಕಾಗತ್ತೆ ಮಕ್ಕಳೇ. ಇದನ್ನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನಂತರ ಅದನ್ನು ಕಂಠಪಾಠವನ್ನು ಮಾಡಬೇಕಾಗತ್ತೆ ಮಕ್ಕಳೇ. ಈ ದಿನದ ಪದ್ಯ ಭಾಗವನ್ನು ಆಲಿಸಿದಿರಾ, ಭಾವಾರ್ಥವನ್ನು ತಿಳ್ಕೊಂಡಿದ್ದೀರಾ, ಪ್ರಶ್ನೆಗಳಿಗೆ ಉತ್ತರಿಸಿದಿರಾ ಮಕ್ಕಳೇ. ಧನ್ಯವಾದಗಳು ಮಕ್ಕಳೇ. ನನ್ನ ಹೆಸರು ಟಿ.ಪಿ. ಪುಷ್ಪಲತಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೇವಮಾಚೋಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ವಂದನೆಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿ